ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ನಮ್ಮ ಚಾನಲ್ನಲ್ಲಿ ಇವತ್ತು SSCGD, SSCMTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಪ್ರೀವಿಯಸ್ ಇಯರ್ಸ್ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಡೈಲಿ ಮಾಡ್ತಾ ಇದ್ದೀವಿ, ನೋಡ್ರಿ. ಸೊ ಉಪಯೋಗನ ಪಡೆದುಕೊಡ್ರಿ. ಬರ್ರಿ ನೋಡೋಣ ಪ್ರಾಬ್ಲಮ್ಸ್. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ಏನದ ನೋಡೋಣ. ಇವ್ಯಾಲ್ಯುವೇಟ್ -9 minus of -60 divided by -12 plus into bracket -3 into 9 -9 minus of -60 divided by -12 plus -3 into 9 ಅನ್ನು ಮೌಲ್ಯಮಾಪನ ಮಾಡಿ ಅಂತಾರೆ. ಮೌಲ್ಯಮಾಪನ ಅಂದ್ರೆ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಬಾಡ್ಮಲ್ಸ್ ರೂಲ್ ಪ್ರಕಾರ ಬಿಡಿಸ್ಬೇಕ್ರಿ. ಸೊ ಒಂದೊಂದು ಹಾಕಿ ಬಿಡಿಸೋಣ. ಸೊ ಕೊಟ್ಟಾರ ನೋಡ್ರಿ, ಅವ್ರು ಏನು ಕೊಟ್ಟಾರಂದ್ರೆ ಮೊದಲೇದ್ರಿ -9 ಐತ್ರಿ. ಸೊ ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂದ್ರೆ ಮೈನಸ್ ಹಾಕ್ಯಾರ, -60 ಅಂದಾರ್ರಿ, ಡಿವೈಡೆಡ್ ಬೈ -12 ಅಂದಾರ್ರಿ, ಡಿವೈಡೆಡ್ ಬೈ -12 ಅಂದಾರ್ರಿ, ಪ್ಲಸ್ ಮೈನಸ್ ಇಂಟು 3 ಇಂಟು 9 ಅಂದಾರ್ರಿ. 3 9 27 ಆಗ್ತದ ರೀ. ಸೊ ಇವಾಗ ನೋಡ್ರಿ ಮೈನಸ್ ಕ್ಯಾನ್ಸಲ್ ಆಕೈತ್ರಿ. 12 ಒಂದ್ಲೇ ರೀ, 12 5ಲೇ ರೀ, ಈ ಮೈನಸ್ ಕ್ಯಾನ್ಸಲ್ ಆಗ್ತದ ರೀ. ಸೊ ರಿಮೈನ್ಸ್ -9 ರೀ, -5 ರೀ, ಪ್ಲಸ್ ಇಂಟು -27 ರೀ. ಈಗ ಅಡಿಷನ್ ಮಾಡಿದ್ರಿ. -9 -5 -27 ಎಲ್ಲನೂ ನೆಗೆಟಿವ್ ಅದಾವ್ರಿ. ಎಲ್ಲನೂ ನೆಗೆಟಿವ್ ಅದಾವ ಅಂದ್ರೆ ಸೇಮ್ ಸೈನ್ ಇದೆ, ಏನು ಮಾಡಬೇಕು, ಅಡಿಷನ್ ಮಾಡಬೇಕು. ಅಪೋಸಿಟ್ ಸೈನ್ ಬಂದ್ರೆ ಏನು ಮಾಡ್ಬೇಕ್ರಿ, ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾ. ಸೊ ಇವಾಗೆಲ್ಲ ಸೇಮ್ ಸೈನ್ ಅದಾವ್ರಿ. 9ಕ್ಕೆ 5 ಸೇರಿಸ್ರಿ 14, 14ಕ್ಕೆ 27 ಕೂಡಿಸ್ರಿ, 14ಕ್ಕೆ 27 ಸೇರಿಸಿದ್ರೆ ಎಷ್ಟು ಆಕೈತಪ್ಪ ಅಂದ್ರೆ 41 ಆಕೈತ್ರಿ. ಸೊ ಯಾವ ರೀತಿ 41ಪ್ಪಾ ಅಂತಂದ್ರೆ ಪ್ಲಸ್ ಮೈನಸ್ ಹೇಳ್ರಿ ನೋಡೋಣ. ಸೊ ಎಲ್ಲ ಕಡೆ ನೆಗೆಟಿವ್ ಐತಂದ್ರೆ ನಮ್ಮ ಆನ್ಸರ್ ಏನಕ್ಕೈತಿ -41. ಹಾಗಾದ್ರೆ ಆಪ್ಷನ್ದಾಗ -14 ಅನ್ನೋದು ಯಾವ್ದದ ನೋಡೋಣ ಬರ್ರಿ. ಸೊ ಆಪ್ಷನ್ ಸಿ ಈಸ್ -41. ಸಿಂಪ್ಲಿಫಿಕೇಶನ್ ಅಂದ್ರೆ ಮೊದಲು ಏನು ಮಾಡ್ಬೇಕಾರೆ ಸೈನನ್ನು ಅಥವಾ ಬ್ರಾಕೆಟನ್ನು ಸಾಲ್ವ್ ಮಾಡ್ಕೊಂಡು ಡಿವಿಷನ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಆಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಇರುತ್ತೆ. ಸೊ ಇಲ್ಲಿ ನಮ್ದು ಫಸ್ಟ್ ಡಿವಿಷನ್ ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ, ನೆಕ್ಸ್ಟ್ ಆಡಿಷನ್ ಮಾಡಿದ್ವಿ. ಸೊ ದಟ್ ಈಸ್ ಅವರ್ ಆನ್ಸರ್ ರೀ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ಸೊ ಸೆಕೆಂಡ್ ಕ್ವಶನ್, ಸಾರಂಗ್ ಈಸ್ ಇನ್ವೆಸ್ಟೆಡ್ ಸಮ್ ಮನಿ ಇನ್ HDFC at 4% per annum rate of interest. What would be the corresponding simple interest in if after 2 years Sarang got 153 as a compound interest considering annual compounding? So ಸಾರಂಗ್ ಅವರು HDFC ಯಲ್ಲಿ ವಾರ್ಷಿಕ 4% ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ಸಾರಂಗ್ ವಾರ್ಷಿಕ ಸಂಯುಕ್ತ ಬಡ್ಡಿಯನ್ನು ಪರಿಗಣಿಸಿದರೆ 153 ಸಂಯುಕ್ತ ಬಡ್ಡಿಯನ್ನು ಪಡೆಯುತ್ತಾರೆ. ಅದರ ಅನುಗುಣವಾಗಿ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ 4% ಬಡ್ಡಿ ದರ ರೀ, 2 ವರ್ಷಕ್ಕೆ ಇಟ್ಟಾರಿ. ಸಾರಂಗ ನಾವ್ ಏನ್ ಮಾಡ್ತಾನಪ್ಪ ಅಂದ್ರೆ ಚಕ್ರ ಬಡ್ಡಿ, ಸಂಯುಕ್ತ ಬಡ್ಡಿ ಅಂತಂದ್ರೆ ಏನ್ರಿ, ಚಕ್ರ ಬಡ್ಡಿ ಹಂಗ 153 ರೂಪಾಯಿ ಬಡ್ಡಿ ತಗೋತಾನ್ರಿ. ಹಾಗಾದ್ರೆ ಅದ ಬಡ್ಡಿ ದರದಂಗ 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗೈತೆ ಅಂತಾರ್ರಿ. ಸೊ ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ನಮ್ಗೇನ್ ಕೊಟ್ಟಾರಿ, ಚಕ್ರ ಬಡ್ಡಿ ಮತ್ತು ರೇಟ್ ಮಾತ್ರ ಕೊಟ್ಟಾರಿ. ಸೊ ಇಲ್ಲಿ ಏನಿಲ್ಲ, ಟೈಮ್ ಕೊಟ್ಟಾರಿ, ಇಂಟ್ರೆಸ್ಟ್ ಕೊಟ್ಟಾರ. ಯಾವ್ದ್ರ ಇಂಟ್ರೆಸ್ಟ್ ಕೊಟ್ಟಾರ, CI ಕೊಟ್ಟಾರ, ಪ್ರಿನ್ಸಿಪಲ್ ಇಲ್ರಿ, ಅಮೌಂಟ್ ಇಲ್ಲ. ಅವಾಗ ಏನು ಮಾಡೋದಪ್ಪ ಅಂತಂದ್ರೆ ಫಸ್ಟ್ ನಾವೇನು ಮಾಡೋದು, ಚಕ್ರ ಬಡ್ಡಿಯ ರೇಟ CI ಮೀನ್ಸ್ ಕಂಪೌಂಡ್ ಇಂಟ್ರೆಸ್ಟ್ ರೇಟು 2 ವರ್ಷಕ್ಕೆ ಅಂತಾರೆ. ಎಷ್ಟು % ಬಡ್ಡಿ ಕಟ್ಟಾತಾರಪ್ಪ ಅಂತಂದ್ರೆ 4% ಬಡ್ಡಿ ಕಟ್ಟಾತಾರೆ. ಅದನ್ನ ಹೆಂಗೆ ತಗೋದಂದ್ರೆ 2 ವರ್ಷಕ್ಕೆ 4 ಪ್ಲಸ್ 4 16 ಡಿವೈಡೆಡ್ ಬೈ 100 ಬಡ್ಡಿ ದರ ತಗೋತೀವ್ರಿ. 4 8 ರೀ, ಪ್ಲಸ್ 100/16 ಅದ ರೀ. 2 0 ಇದಾವ ಅಂದ್ರೆ ಮೇಲೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀನಿ, ಹಂಗಂದ್ರೆ 0.16 ರೀ. ಹಾಗಾದ್ರೆ ಚಕ್ರ ಬಡ್ಡಿ ದರ ಏನಾಯ್ತಪ್ಪ ಅಂದ್ರೆ 8.16% ಆಯ್ತು ರೀ, 8.16. ಹಂಗ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಕಂಡುಹಿಡಿಬೇಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 4 + 4 2 ವರ್ಷಕ್ಕೆ ಡೈರೆಕ್ಟಾಗಿ ತೊಗೊಂಡ್ಬಿಡ್ರಿ, 8% ಬಡ್ಡಿ ರೀ. ಸೊ ಚಕ್ರ ಬಡ್ಡಿ 8.16 ಆದಾಗ ಸರಳ ಬಡ್ಡಿ ಎಷ್ಟಾಗಿರ್ತೈತಿ, 8% ಆಗಿರ್ತೈತಿ. ಚಕ್ರ ಬಡ್ಡಿ 8.16 ಈಗ ಎಷ್ಟು ತೊಗೊಂಡಾರಪ್ಪ ಅಂದ್ರೆ 153 ತೊಗೊಂಡಾರ. ಹಾಗಾದ್ರೆ ಸರಳ ಬಡ್ಡಿ ಎಷ್ಟು ಬರ್ತೈತಿ ಅಂತ ಕೇಳ್ತಾರ್ರಿ. ಹಾಗಾದ್ರೆ ನಾವು ಹೆಂಗೆ ಬಿಡಿಸೋದಪ್ಪ ಅಂದ್ರೆ
ಸರಳ ಬಡ್ಡಿ ಕೇಳ್ಯಾರಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕೇಳ್ಯಾರಂದ್ರೆ ಚಕ್ರ ಬಡ್ಡಿ ಎಷ್ಟು ಕೊಟ್ಟಾರ ನೋಡ್ರಿ 153 ರೀ. ಎಷ್ಟು ಬಡ್ಡಿ ದರಪ್ಪ ಅಂತಂದ್ರೆ 100ಕ್ಕೆ 8.16 ರೀ, 8.16 ರೀ. ಸರಳ ಬಡ್ಡಿ ದರ ಎಷ್ಟರಂಗೆ ತೊಗೋಬೇಕು ನಾವು 8ರಂಗೆ ತೊಗೋಬೇಕ್ರಿ. ಸೊ ಈಗ ಕ್ಯಾನ್ಸಲೇಷನ್ ಮಾಡ್ತೇನಪ್ಪ ಅಂತಂದ್ರೆ 8ಕ್ಕೆ ಮತ್ತು 816ಕ್ಕೆ ಮಾಡ್ಬೇಕ್ರಿ. ಸೊ 816 ಅಂತಂದ್ರೆ ಪಾಯಿಂಟನ್ನು ರಿಮೂವ್ ಮಾಡ್ಬೇಕ್ರಿ. ಸೊ 816 ಕಾಣತೈತ್ರಿ, 816 ರೀ. ಬಿಂದುವಿನಿಂದ 2 ಸ್ಥಾನ ಅಂದ್ರೆ ಕೆಳಗೆ 100 ಬರ್ತದೆ. ಆ ಕೆಳಗೆ 100 ಬಂದಿದ್ದ ರೆಸಿಪ್ರೋಕಲ್ ಏನಾಗ್ತೈತಪ್ಪ ಅಂತಂದ್ರೆ ಈ 8 ಜೊತೆ ಮಲ್ಟಿಪ್ಲೈ ಆಗ್ತದೆ. ಈಗ ನಾವು ಸಾಲ್ವ್ ಮಾಡೋಣ್ರಿ. 8ರಲ್ಲೇ ಭಾಗಿಸ್ತೇನೆ ನೋಡ್ರಿ. 8 ಒಂದ್ಲೆ ರೀ, 8 10 80 ರೀ, 81ರಾಗ 80 ತೆಗೆದ್ರೆ 1 ಉಳಿತಾ. ಸೊ 8 2 16 ರೀ. ಸೊ 100ಕ್ಕೆ 102ಕ್ಕೆ ಭಾಗ ಹೋಗ್ತದ ರೀ. ನೆಕ್ಸ್ಟ್ ಅಗೈನ್ 100ಕ್ಕೆ 102ಕ್ಕೆ ಭಾಗಿಸ್ರಿ. 2 50 ಅಂದ್ರೆ 52 100 ರೀ. ಸೊ 2 5 ರೀ, 2 1 ರೀ. 50/51 ಆಯ್ತು, ಮೇಲೆ 153 ಐತ್ರಿ. ಸೊ 51 1 ರೀ, 51 3 153 ರೀ. ನಮಗೇನು ಉಳಿತಪ್ಪ ಅಂದ್ರೆ ಮೇಲೆ 3 × 50 ಐತ್ರಿ. ಸೊ 3 × 50 ಅಂದ್ರೆ 53 ಎಷ್ಟಾಗ್ತಾ ಹೇಳ್ರಿ? 5 3 15. ಹಾಗಾದ್ರೆ 53 ಏನಪ್ಪ ಅಂದ್ರೆ 150 ರೀ. ಹಾಗಾದ್ರೆ ಚಕ್ರ ಬಡ್ಡಿ 153 ಆದಾಗ ಸರಳ ಬಡ್ಡಿ ಎಷ್ಟಾಗೈತ್ರಿ? 150. ಸೊ ಇದು ಆಪ್ಷನ್ ಏನು ಬಂದೈತೆ ನೋಡ್ರಿ. ಆಪ್ಷನ್ ಸಿ ದಾಗ ಬಂದದ 150 ಅಂತ ಹೇಳಿ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕೊಟ್ಟಾಗ ನಾವು ಬಡ್ಡಿ ದರವನ್ನ ಫಸ್ಟ್ ಚಕ್ರ ಬಡ್ಡಿ ಹಿಂಗೆ ಹೋಗ್ಬೇಕ್ರಿ. ಸೊ ಸರಳ ಬಡ್ಡಿ ಹೀಗೆ ತಗೊಂಡ ಚಕ್ರ ಬಡ್ಡಿ ಡಿವೈಡೆಡ್ ಬೈ ಚಕ್ರ ಬಡ್ಡಿಯ ದರ ಇಂಟು ಸರಳ ಬಡ್ಡಿಯ ದರ ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗ್ತೈತಿ? ಆನ್ಸರ್ ಸಿಗ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬರ್ರಿ. ಸೊ ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ 84. ಸೊ 84 ಡಿವೈಡೆಡ್ ಬೈ 6 ಆಗ್ಬೇಕ್ರಿ. ಇದ 84 ಡಿವೈಡೆಡ್ ಬೈ 6 91/7 ಪ್ಲಸ್ 16/2 ಇಂಟು 8 - 6 ಅಂದಾರೆ. ಹಾಗತ್ತಂದ್ರೆ 84 ಡಿವೈಡೆಡ್ ಬೈ 6 ರೀ. ಇಲ್ಲಿ 91 ಡಿವೈಡೆಡ್ ಬೈ 7 ಡಬಲ್ ಸರ್ತಿ ಬಂದಿದ್ದು ಕ್ಯಾನ್ಸಲ್ ಮಾಡಿದ್ದನ್ನ 91/7 ಪ್ಲಸ್ 16/2 8 - 6 ಅನ್ನ ಮೌಲ್ಯ ಕಂಡುಹಿಡಿರಿ. ಸೊ ಆಲ್ರೆಡಿ ಮೊದಲೇ ಪ್ರಶ್ನೆಯನ್ನು ಬಿಡಿಸಿದ್ದು ನಾವು ಸಿಂಪ್ಲಿಫಿಕೇಶನ್ ಒಳಗೆ. ಸೊ ಇದು ಸಿಂಪ್ಲಿಫಿಕೇಶನ್ ಒಳಗೆ ಬಂದದ ನೋಡ್ರಿ. ಸೊ ಫಸ್ಟ್ ಬ್ರಾಕೆಟ್ನಾಗ ಅದ ರೀ. ಮೇಕ್ ಒನ್ ಬ್ರಾಕೆಟ್ 84 divided by 6. So small bracket completed. So here is multiply. Next 91 divided by 7. 91 divided by 7 plus of 16/2. 16/2. So here is into 8 - 6 ಇಂಟ್ರಾಗ 6 ತೆಗೆದ್ರೆ ಎಷ್ಟು ಐತ್ರಿ? 2 ಐತೆ. ಒಂದು ಬ್ರಾಕೆಟ್ ಹೋಯ್ತ್ರಿ ಅದು. ಈಗ ಹೋಲ್ ಬ್ರಾಕೆಟ್ ನೋಡ್ರಿ. ಈಗ ಸಾಲ್ವ್ ಮಾಡ್ತೇನೆ ರೀ. 2 1 2 1 ರೀ, 7 1 7 1 7 ರೀ. 9ರಾಗ 7 ತೆಗೆದ್ರೆ ಎಷ್ಟು ಉಳಿತೈತಿ? 2 ಉಳಿತೈತ್ರಿ. 7 3 21 ರೀ. ನೆಕ್ಸ್ಟ್ 6 1 ರೀ, 6 1 6, 6 4 24. ಇನ್ನು ಉಳಿದಿದ್ದನ್ನು ಮಲ್ಟಿಪ್ಲೈ ಮಾಡೋಣ್ರಿ. 14 ರೀ ಇಂಟು ಇಲ್ಲಿ ನೋಡ್ರಿ 13 ಅದ ಪ್ಲಸ್ 16 ಅದ. 13 ಮತ್ತು 16 ಕೂಡಿಸಿದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ 13ಕ್ಕೆ 16 ಸೇರಿಸಿದ್ರೆ 29 ಬರ್ತೈತ್ರಿ. ಸೊ ಈಗ ನಾವು 14 ಗುಣಿಸು 29 ಮಾಡ್ಬೇಕ್ರಿ. 29 4 116 ರೀ, 29 1 29 ರೀ. ಸೊ 10 ರೀ, ಕೈಲ 1. ಸೊ 406. ಉತ್ತರ ಏನಾಯ್ತಪ್ಪ ಅಂದ್ರೆ 406 ರೀ. 406 ಅನ್ನೋದು ಯಾವತ್ತಪ್ಪ ಅಂದ್ರೆ ಸೊ ಆಪ್ಷನ್ ಡಿ. ಸೊ ಮಗ್ಗಿ ಬಂದ್ರೆ ಫಾಸ್ಟ್ ಆಗ್ತೈತಿ, ಇಲ್ಲಾಂದ್ರೆ ಸ್ಲೋ ಆಕೈತ್ರಿ. ಸೊ ನೆಕ್ಸ್ಟ್ ಕ್ವಶನ್. Amit invest a sum of Rs 5400 and Gopal invest a sum of Rs 9400 at the same rate of simple interest per annum. If at the end of 4 years Gopal gets Rs 480 more interest than Amit, then find the rate of interest per annum. ಅಮಿತ್ 5400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ ಮತ್ತು ಗೋಪಾಲ್ 9400 ಮೊತ್ತವನ್ನು ವಾರ್ಷಿಕ ಅದೇ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುತ್ತಾರೆ. 4 ವರ್ಷದ ಕೊನೆಯಲ್ಲಿ ಗೋಪಾಲ್ ಅಮಿತ್ಗಿಂತ 480 ಹೆಚ್ಚಿನ ಬಡ್ಡಿಯನ್ನು ಪಡೆದರೆ ಪ್ರತಿ ವರ್ಷಕ್ಕೆ ಬಡ್ಡಿ ದರವನ್ನು ಶೇಕಡಾವಾರಲ್ಲಿ ಕಂಡುಹಿಡಿ ಅಂದ ನೋಡ್ರಿ. ಸೊ ಮೊನ್ನೆನೂ ಒಂದು ಕ್ವಶನ್ ಪೇಪರ್ದಾಗ ಸೇಮ್ ಪ್ರಶ್ನೆ ಇತ್ತ. ಗೋಪಾಲ 9400 ಹೂಡಿಕೆ ಮಾಡ್ಯಾನ್ರಿ.
ಅಮಿತ್ ಎಟ್ ಹೂಡಿಕೆ ಮಾಡ್ಯಾನ್ರಿ 5400 ಮಾಡ್ಯಾನ್ರಿ 9400 ಮತ್ತು 5400 ಡಿಫ್ರೆನ್ಸ್ ನೋಡ್ಕೊರಿ ಯಾಕೆ ಡಿಫ್ರೆನ್ಸ್ ಅಂದ್ರೆ ಅವ್ನಕ್ಕಿಂತ ಎಷ್ಟು ಬಡ್ಡಿ ಹೆಚ್ಚು ಕಟ್ಟಾತಾನ್ರಿ 480 ರೂಪಾಯಿ ಎಷ್ಟಕ್ಕೆ 480 ರೂಪಾಯಿ ಕಟ್ಟಾತಾನ ಗೊತ್ತಬೇಕಲ್ರಿ ಸೊ ಡಿಫ್ರೆನ್ಸ್ ಅಮೌಂಟ್ ಆಫ್ ಪ್ರಿನ್ಸಿಪಲ್ ಇಬ್ಬರು ಮಧ್ಯೆ ವ್ಯತ್ಯಾಸದ ಹಣ ಫಸ್ಟ್ ಮೈನಸ್ ಮಾಡ್ಕೊರಿ 9400 5400 ತೆಗೀರಿ ಹಾಗಾದ್ರೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಯ್ತಂದ್ರೆ 4000 ರೂಪಾಯಿ ಈ 4000 ರೂಪಾಯಿ ಹೆಚ್ಚಿಗೆ ಯಾರು ಹಾಕಿದಾರಪ್ಪ ಅಂದ್ರೆ ಗೋಪಾಲ್ ಹಾಕಿದಾನ್ರಿ ಹಾಗಾದ್ರೆ ಗೋಪಾಲ ಅಮಿತ್ಗಂತ 480 ಅಂತಂದ್ರ 4000 ರೂಪಾಯಿಕ ಸೊ ಬಡ್ಡಿ ಎಟ್ ಕಟ್ಟಾತಾನ್ರಿ ಅವ 480 ರೂಪಾಯಿ ಕಟ್ಟಾತಾನ್ರಿ ಸೊ ಎಷ್ಟು ವರ್ಷಕ್ಕೆ ಅಂತಾರ್ರಿ ಅವ್ರ 4 ವರ್ಷಕ್ಕೆ ಅಂತಾರ್ರಿ ಹಾಗಂತಂದ್ರ ಸರಳ ಬಡ್ಡಿ ಒಳಗ ಬಡ್ಡಿ ದರ ಕಂಡಿಡ್ಬೇಕಾದ್ರೆ ಮೊನ್ನೆ ನಾನು ನಿಮ್ಗೆ ಹೇಳಿದ್ದೇನೆ ರೇಟ್ ಈಕ್ವಲ್ ಟು ಇಂಟ್ರೆಸ್ಟ್ ರೀ ಇಂಟ್ರೆಸ್ಟ್ ಎಷ್ಟೈತಿ ಅವ್ರದ್ದು 480 ಅದ್ರ ಜೊತೆ 100 ಗುಣಿಸ್ಬೇಕ್ರಿ ಡಿವೈಡೆಡ್ ಬೈ ಅಸಲು ಯಾವ್ದು ತಗೋಬೇಕಂದ್ರೆ ಅವ್ರಿಬ್ಬರ ನಡುವಿನ ವ್ಯತ್ಯಾಸದ ಹಣನ ಅಸಲಾಗಿ ತಗೋಬೇಕ್ರಿ ವ್ಯತ್ಯಾಸದ ಹಣ ಏನೈತಿ ಹೇಳ್ರಿ 4000 ರೂಪಾಯಿ ಅದ ರೀ ಹಾಗೆ ಬಡ್ಡಿ ದರ ಕಂಡು ಹಿಡಿಬೇಕಾರೆ ವರ್ಷ ಕೊಟ್ಟಾರೆ ಎಷ್ಟು ವರ್ಷ ಅಂದಾರ್ರಿ 4 ವರ್ಷ ಈಗ ಕ್ಯಾನ್ಸಲೇಷನ್ ಮಾಡೋಣ್ರಿ ಮೇಲ್ಗಡೆ 0 ಎಷ್ಟಿದಾವು ಕೆಳಗಡೆ ಎಷ್ಟು 0 ಇದಾವ ನೋಡ್ರಿ ಮ್ಯಾಲ 1 2 3 ಕೆಳಗೆ 3 ಇದಾವ ಹಾಗಾದ್ರೆ 3 ಕ್ಯಾನ್ಸಲ್ ಮಾಡ್ರಿ 1 2 3 3 ಕ್ಯಾನ್ಸಲ್ ಆಯ್ತು ಕೆಳಗ 4 ಇಂಟು 4 ಅದ ರೀ ಮ್ಯಾಗ 48 ಅದ ರೀ ಕ್ಯಾನ್ಸಲ್ ಮಾಡ್ತಾನೆ ರೀ 4 ಒಂದ್ಲೆ ರೀ 4 ಒಂದ್ಲೆ 4 4 ಎರಡ್ಲೆ 8 12/4 ಉಳಿತ್ರಿ ಸೊ ವಾಪಸ್ 4 ಒಂದ್ಲೆ 4 ಮೂರ್ಲೆ ಹಾಗಾದ್ರೆ ಅವ್ರು ಎಷ್ಟು ಪರ್ಸೆಂಟ್ ಬಡ್ಡಿ ದರ ಕಟ್ಟಾತಾರಪ್ಪ ಅಂದ್ರೆ 3% ಬಡ್ಡಿ ದರ ಕಟ್ಟಾತಾರೆ 3% ಅನ್ನೋದ ಆಪ್ಷನ್ದಾಗ ಯಾವ್ದೈತಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮ್ಯಾಕ್ಸಿಮಮ್ ಕ್ವಶನ್ ಬರತ್ತಾವ ಅಂದ್ರೆ ಮ್ಯಾಕ್ಸಿಮಮ್ ನೀವು ಅವ ಟಾಪಿಕ್ ಅನ್ನ ಕವರ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡ್ರಿ Rajasekhar can do a piece of work in 12 days, Vikram in 6 days and Tiger in 50 days. They all start the work together, but Rajasekhar leaves after 2 days and Vikram leaves 3 days before the work is completed. In how many days is the work completed? Rajeshwar completed. ರಾಜೇಶ್ವರ್ ಒಂದು ಕೆಲಸವನ್ನು 12 ದಿನಗಳಲ್ಲಿ ವಿಕ್ರಮ್ 6 ದಿನಗಳಲ್ಲಿ ಮತ್ತು ಟೈಗರ್ 15 ದಿನಗಳಲ್ಲಿ ಮಾಡಬಹುದು ಅವರೆಲ್ಲರೂ ಒಟ್ಟಿಗೆ ಕೆಲಸವನ್ನ ಪ್ರಾರಂಭಿಸುತ್ತಾರೆ ಆದರೆ ರಾಜೇಶ್ವರ್ 2 ದಿನಗಳ ನಂತರ ಹೊರಡುತ್ತಾರೆ ಅಂದ್ರೆ ಕೆಲಸ ಬಿಡ್ತಾರೆ ಮತ್ತು ವಿಕ್ರಮ್ ಕೆಲಸ ಪೂರ್ಣಗೊಳ್ಳುವ 3 ದಿನಗಳ ಮೊದಲು ಹೊರಡುತ್ತಾರೆ ಹಂಗಾದ್ರೆ ಇನ್ನೇನು ಕೆಲಸ ಮುಗಿಬೇಕು ಅನ್ಗುಡ್ದ 3 ದಿನದಾಗ ಏನು ಯಾವ ಬಿಡ್ತಾನಪ್ಪ ಅಂದ್ರೆ ವಿಕ್ರಮ್ ಕೆಲಸ ಬಿಡ್ತಾರೆ ಹಾಗಾದ್ರೆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಟೈಮ್ ಆ್ಯಂಡ್ ವರ್ಕ್ ರೀ ಮೊನ್ನೆನೂ ಸೇಮ್ ಪ್ರಾಬ್ಲಮ್ ಬಂದಿದ್ದಾರೆ ಸ್ವಲ್ಪ ಚೇಂಜ್ ಅದ ಸೊ ಈಗ 3 ಜನ ಅದಾರ್ರಿ ಒಬ್ಬ ರಾಜಶೇಖರ್ ರೀ ಒಬ್ಬ ವಿಕ್ರಮ್ ರೀ ಇನ್ನೊಬ್ಬ ಯಾರಪ್ಪ ಅಂದ್ರ ಟೈಗರ್ ಇವ ರಾಜಶೇಖರ್ ರೀ ಇವ್ ವಿಕ್ರಮ್ ರೀ ಇವ್ ಟೈಗರ್ ರೀ ರಾಜಶೇಖರ ಒಂದು ಕೆಲಸವನ್ನ ಎಷ್ಟು ದಿನಾಗ ಮಾಡ್ತಾನ ಅಂದಂಗ 12 ದಿನಾಗ ರೀ ವಿಕ್ರಮ್ ಎಷ್ಟು ದಿನ ಕೊಟ್ಟಾರಿ 6 ದಿನ ರೀ ಟೈಗರ್ ಎಷ್ಟು ದಿನ ಕೊಟ್ಟಾರಿ 15 ದಿನ ಹಾಗಾದ್ರೆ ಈ ಮೂವರು ಸೇರಿ ಎಷ್ಟು ದಿನದಾಗ ಅವ್ರು ಕೆಲಸ ಮಾಡ್ತಾರ ಅನ್ನೋದಕ್ಕ ಸೊ ಫಸ್ಟ್ ನಾವು ಲಸ ತೆಗಿತೀವ್ರಿ ಲಸ ಯಾವ್ದಪ್ಪ ಅಂತಂದ್ರ 12 ರೀ 6 ರೀ 15 ರೀ ನೋಡಿದ್ರನ ಹೇಳ್ಬೋದ್ರಿ ನೀವು ಯಾಕಂದ್ರ ಆರನ್ ಮಗ್ಯಾಗ 12 ಐತ್ರಿ